ಓಂ ನಮ ವೆಂಕಟೇಶಾಯ. ಜೈ ಚಿ ನಮಸ್ಕಾರ. ಹಾಯ್ ಇಂಡಿಯಾ, ನಾನು ಡಾಕ್ಟರ್ ಭಾರ್ಗವ ದೇವನ್. ನನ್ನ ಯೂಟ್ಯೂಬ್ ಚಾನೆಲ್ ಕರ್ಮ ವಿಪರ್ಯಾಸ ಕನ್ನಡಕ್ಕೆ ಸ್ವಾಗತ. ಕನ್ನಡ ಪ್ರೇಕ್ಷಕರಿಗೆ ಎಲ್ಲರಿಗೂ ನಾನು ನಮಸ್ಕಾರ ಹೇಳುತ್ತೇನೆ. ಇಂದು ನಮ್ಮ ವಿಷಯವೇನು ಅಂದರೆ ಸಂತಾನ ಮತ್ತು ವಿವಾಹ. ಹಾಗಾದರೆ ಈ ಎರಡು ವಿಷಯಗಳ ಬಗ್ಗೆ ಮಾತನಾಡೋಣ. ಮೊದಲು ವಿವಾಹದ ಬಗ್ಗೆ ಮಾತನಾಡೋಣ. ನೋಡಿ, ಬಹಳ ಜನರು ವಿವಾಹವಾದ ಮೇಲೆ ಅಂದರೆ ಆ ಮದುವೆ ಪೆಟ್ಟಾಗಿ ಹೋಗುತ್ತದೆಯಾ ಎಂಬ ಪ್ರಶ್ನೆ ಬರುತ್ತದೆ. ಮದುವೆಯಾದ ಮೇಲೆ 6 ತಿಂಗಳಲ್ಲೇ ವಿಚ್ಛೇದನವಾಗುವವರು ಇದ್ದಾರೆ ಅನ್ನೋ ಮಾತು, ಅಥವಾ 1 ವರ್ಷದಲ್ಲೇ ವಿಚ್ಛೇದನವಾಗುವವರು ಇದ್ದಾರೆ. ಕೆಲವರು ತುಂಬ ಜಗಳವಾಡುತ್ತಾ ಇರ್ತಾರೆ ಅನ್ನೋ ಮಾತು. ಹಾಗಾದರೆ ಇದಕ್ಕೆ ಮನೆಗೆ ಏನು ಆಗುತ್ತಿದೆ ಎಂದು ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ? ನೋಡಿ, ಎಲ್ಲರಿಗೂ ತಿಳಿಸಿ, ಮದುವೆಯಲ್ಲಿ ಯಾವಾಗಲಾದರೂ ಸಮಸ್ಯೆಗಳು ಎದುರಾಗಬಹುದು. ಮುಖ್ಯವಾಗಿ ಅದರಲ್ಲಿ ಕುಜದೋಷ ಎಂಬುದು ಒಂದು ದೊಡ್ಡ ಸಮಸ್ಯೆಯಾಗಿ ಇರುತ್ತದೆ. ಅಂದರೆ ಕುಜದೋಷವೇನು? ಮತ್ತೆ ಜಾತಕದಲ್ಲಿ ಇನ್ನೇನಾದರೂ ಸಮಸ್ಯೆಗಳಿವೆಯಾ ಎಂದರೆ ಹೌದು, ಇವೆ. ಕುಜದೋಷವನ್ನೇ ತೆಗೆದುಕೊಂಡರೂ ನೀವು ಗಮನಿಸಿ, ಕೊನೆಗೆ ಹೇಳಬೇಕಾದರೆ ಗೃಹಸ್ಥಿತಿ ಅಂದರೆ ಮನೆಯಲ್ಲಿ ಮುಖ್ಯವಾಗಿ ಕಲಸ್ಥಾನವು ತುಂಬ ಮುಖ್ಯವಾದುದು. ಇದರ ಜೊತೆಗೆ ಕುಟುಂಬ ಸ್ಥಾನವೂ ಮುಖ್ಯ, ಜೊತೆಗೆ ಲಾಭ ಸ್ಥಾನವೂ ಮುಖ್ಯ. ಅದಕ್ಕಾಗಿ ಈ ಸ್ಥಾನಗಳೆಲ್ಲ ಬಲವಾಗಿವೆಯೇ ಇಲ್ಲವೇ ಎಂದು ಚೆಕ್ ಮಾಡಿಕೊಳ್ಳಬೇಕು. ಮುಖ್ಯವಾಗಿ ರಾಶಿಕೂಟ. ಈ ಮಧ್ಯೆ ಬಹಳ ಜನ ಪಂಡಿತರು ನೋಡಿ, ಓಕೆ, ನಿಮಗೆ 37 ರಾಶಿ ಇರುತ್ತದೆ ಸಾಕು ಅಂತಾರೆ. ಅಂತಾಗಿದ್ದರೆ 37 ಬದಲು 32, 33 ವರ್ಷದವರು ಕೂಡ ವಿಚ್ಛೇದನಕ್ಕೆ ಮುಂದಾಗುತ್ತಿದ್ದಾರೆ. ಹಾಗಾದರೆ ಇಲ್ಲಿ ವಿಫಲತೆ ಯಾರಿಗೆ ಬರುತ್ತದೆ? ಯಾವ ರೀತಿಯಲ್ಲಿ ಯೋಚಿಸಬೇಕು ಅಂದರೆ, ಮುಖ್ಯವಾಗಿ ರಾಶಿ ಚಕ್ರಗಳು, ರಾಶಿಗಳು ಹೊಂದಿಕೆಯಾಗುತ್ತಿವೆಯಾ ಇಲ್ಲವಾ? ಏಕೆಂದರೆ ಷಷ್ಟಾಷ್ಟಕಗಳು, ನವಕ ಪಂಚಕಗಳು ಅಥವಾ ಇಂತಹ ಯಾವುದೇ ಕಾಂಬಿನೇಷನ್ 1 ರಿಂದ 12 ಕಾಂಬಿನೇಷನ್ಗಳು ಬಂದಾಗ ಕೂಡ ನಮಗೆ ಭಯಾನಕವಾದ ನೆಗೆಟಿವ್ ಫಲಿತಾಂಶಗಳು ಬರುತ್ತವೆ. ಆಗ ಈ ಫಲಿತಾಂಶಗಳನ್ನೆಲ್ಲ ಕೂಡ ನಾವು ಒಬ್ಬ ಜ್ಯೋತಿಷ್ಯರು ಊಹಿಸಬಹುದು, ಆದರೆ ಅಪರು ಮಾತ್ರ ಜಾತಕಗಳು ಯಶಸ್ವಿಯಾಗುತ್ತವೆ. ಇದಕ್ಕೊಟ್ಟಿಗೆ ವಿವಾಹಕ್ಕೆ ಮುಖ್ಯವಾದ ವಿಫಲತೆಯಾದುದು ಶುಕ್ರದೋಷ. ಮಗನಿಗೆ ಮದುವೆ ಮಾಡಬೇಕಾದಾಗ ಆ ಹುಡುಗನ ಜಾತಕ ಚಕ್ರದಲ್ಲಿ ಶುಕ್ರನು ಎಲ್ಲಿದ್ದಾನೆ ಎಂಬುದು ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಯಾವಾಗಲಾದರೂ ಶುಕ್ರನು ಸರಿಯಾಗಿ ಇಲ್ಲದಿದ್ದರೆ ಹೆಂಡತಿಯ ಬಗ್ಗೆ ಆಕರ್ಷಣೆ ಇರದು, ಪ್ರೀತಿ ಇರದು. ಇನ್ನು ಮುಖ್ಯವಾಗಿ ಶುಕ್ರನು ರಾಹು ಅಥವಾ ಕೇತು ಜೊತೆಗೆ ಇದ್ದಾಗ ಹೆಂಡತಿಗೆ ಅನಾರೋಗ್ಯ ಬರುವ ಸಾಧ್ಯತೆ ಇರುತ್ತದೆ. ಇದಕ್ಕೂ ಜೊತೆಗೆ ಹೆಂಡತಿಗೆ ಅಪಾಯವೂ ಉಂಟಾಗಬಹುದು. ಈತನಿಗೂ ಕೂಡ ಇದೇ ರೀತಿಯ ಅನುಭವಗಳು ಸಂಭವಿಸಬಹುದು ಎಂಬುದನ್ನು ನಾವು ಸದಾ ಗಮನದಲ್ಲಿಡಬೇಕು. ಈ ವ್ಯಕ್ತಿಗೆ ಸಹ ಇತರರಂತೆ ಪ್ರೀತಿ, ಗೌರವ, ಸಹಾನುಭೂತಿ ಮತ್ತು ಬೆಂಬಲ ಅಗತ್ಯವಿದೆ. ಅವನ ಭಾವನೆಗಳು, ಅವನು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಅವನಿಗೆ ಬೇಕಾದ ಸಹಾಯವನ್ನು ನಾವು ಮನಗಂಡು ಅವನಿಗೆ ಸಹಾಯ ಮಾಡುವ ಜವಾಬ್ದಾರಿ ನಮ್ಮದು. ಕುಟುಂಬ, ಸ್ನೇಹಿತರು ಮತ್ತು ಸಮಾಜದಿಂದ ಅವನು ಪಡೆಯುವ ಪ್ರೋತ್ಸಾಹ ಮತ್ತು ಬೆಂಬಲ ಅವನ ಜೀವನದಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ. ಅವನಿಗೆ ಸಹಾನುಭೂತಿ ತೋರಿಸುವುದು, ಅವನ ಮಾತುಗಳನ್ನು ಕೇಳುವುದು, ಅವನಿಗೆ ಅಗತ್ಯವಾದ ಸಮಯದಲ್ಲಿ ನೆರವು ನೀಡುವುದು ನಮ್ಮೆಲ್ಲರ ಕರ್ತವ್ಯ. ಪ್ರತಿಯೊಬ್ಬರೂ ಗೌರವ, ಪ್ರೀತಿ ಮತ್ತು ಸಹಾಯಕ್ಕೆ ಅರ್ಹರು ಎಂಬುದನ್ನು ನಾವು ಮರೆಯಬಾರದು. ಈತನಿಗೂ ಕೂಡ ಇತರ ಎಲ್ಲರಂತೆ ಮಾನವೀಯತೆ ಮತ್ತು ಸಹಾನುಭೂತಿ ನೀಡಬೇಕು. ಅವನನ್ನು ಒಬ್ಬನಂತೆ ಬಿಟ್ಟು ಬಿಡದೆ ಅವನೊಂದಿಗೆ ನಿಂತು ಅವನ ಸಮಸ್ಯೆಗಳನ್ನು ಹಂಚಿಕೊಳ್ಳುವುದು ಮತ್ತು ಅವನಿಗೆ ಧೈರ್ಯ ನೀಡುವುದು ನಮ್ಮ ಸಮಾಜದ ನೈತಿಕ ಜವಾಬ್ದಾರಿ. ಅವನ ಜೀವನದಲ್ಲಿ ಬದಲಾವಣೆ ತರಲು ನಾವು ಕೈ ಜೋಡಿಸಬೇಕು. ಇವೆಲ್ಲವೂ ಏಕೆ ನಡೆಯುತ್ತಿವೆ ಎಂದು ನೋಡಬೇಕಾದರೆ ಅವುಗಳಿಗೆ ಸಂಬಂಧಿಸಿದ ಜಾತಕ ಪರಿಶೀಲನೆ ಮಾಡಬೇಕಾಗುತ್ತದೆ. ಅಂದರೆ ಇದು ವಿವಾಹ ಸ್ಥಾನಕ್ಕೆ ಸಂಬಂಧಿಸಿದೆ. ಹಾಗಾದರೆ ಇದಕ್ಕೆ ಪರಿಹಾರಗಳು ಯಾವುವು? ತಂತ್ರ ಮಾರ್ಗದಲ್ಲಿ, ಏಕೆಂದರೆ ನಾನು ವಾಮ ಮತ್ತು ತಂತ್ರ ವಿಧಾನಗಳಲ್ಲಿ ಪರಿಹಾರಗಳನ್ನು ಮಾಡುತ್ತೇನೆ. ಹಾಗಾಗಿ ಅವು ಹೇಗಿರುತ್ತವೆ ಎಂದರೆ, ಇವರಲ್ಲಿ ದಶಮಹಾವಿದ್ಯೆಗಳು, ಗುರು ಗ್ರಹಕ್ಕೆ ಅಧಿಷ್ಠಾನ ದೇವತೆ ತಾರಾದೇವಿ, ಅನಂತರ ನಮಗೆ ಮುಖ್ಯವಾಗಿ ಶುಕ್ರ ಗ್ರಹಕ್ಕೆ ಅಧಿಷ್ಠಾನ ದೇವತೆ ಕಮಲಾತ್ಮಿಕ ದೇವಿಯನ್ನು ಆರಾಧನೆ ಮಾಡಬೇಕಾಗುತ್ತದೆ. ಹಾಗಾದರೆ ಯಾವ ರೀತಿಯ ಆರಾಧನೆಗಳನ್ನು ಮಾಡಬೇಕು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ ಸಂತಾನದ ಬಗ್ಗೆ ನೋಡೋಣ. ಹೆಚ್ಚಿನ ಸಮಯದಲ್ಲಿ ರಾಹು ಸಮಸ್ಯೆ ಉಂಟು ಮಾಡುತ್ತಾನೆ, ಕುಜನು ಸಮಸ್ಯೆ ಉಂಟು ಮಾಡುತ್ತಾನೆ, ಶನಿ ಗ್ರಹವು ಸಮಸ್ಯೆ ಉಂಟು ಮಾಡುತ್ತದೆ, ವಕ್ರಗುರು ಕೂಡ ಸಮಸ್ಯೆ ಉಂಟು ಮಾಡುತ್ತಾನೆ. ಈ 4 ಗ್ರಹಗಳನ್ನು ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತದೆ. ಏಕೆಂದರೆ ಇತ್ತೀಚಿನ ಕಾಲದಲ್ಲಿ ನೀವು ಮಹಿಳೆಯರನ್ನು ಗಮನಿಸಿದರೆ ಬಹುಪಾಲು ಜನರಿಗೆ ಹುಟ್ಟಿದ ಮಕ್ಕಳಿಗೂ ನಾಗದೋಷ ಹೆಚ್ಚು ಇದೆ. ನಿಮಗೆಲ್ಲ ಗೊತ್ತಿದೆ. ನಾಗದೋಷ ಇದ್ದರೆ ನಾವು ಶ್ರೀಕಾಳಹಸ್ತಿಯಲ್ಲಿ ಕೊಕ್ಕೆ ಫಲ ಅಥವಾ ಇತರ ವಿವಿಧ ಕ್ಷೇತ್ರಗಳಲ್ಲಿ ದೋಷ ಪರಿಹಾರಗಳನ್ನು ಮಾಡುತ್ತೇವೆ. ಹಾಗೆಯೇ ಮಾಡಿಸುತ್ತಲೇ ಇದ್ದೇವೆ. ಆದರೆ ಯಾವುದೇ ಫಲಿತಾಂಶ ಬರುತ್ತಿಲ್ಲ ಎಂದು ಹೇಳುತ್ತಿರುತ್ತೇವೆ. ಹಾಗಾದರೆ ನೀವು ಯಾವಾಗಾದರೂ ಯೋಚಿಸಿದ್ದೀರಾ, ನೀವು ಎಷ್ಟೋ ಬಾರಿ ಈ ದೋಷ ಪರಿಹಾರಗಳನ್ನು ಮಾಡಿಸಿದರೂ ಕೂಡ ಏಕೆ ಫಲಿತಾಂಶ ಸಿಗುತ್ತಿಲ್ಲ? ನಿಮಗೆ ಸಂತಾನವಾಗುತ್ತಿಲ್ಲ. ಮಹಿಳೆಯರ ಜಾತಕದಲ್ಲಿ ನಾಗದೋಷ ಸ್ಪಷ್ಟವಾಗಿ ಇದೆಯೇ ಎಂದು ನೀವು ಯಾವಾಗಾದರೂ ಗಮನಿಸಿದ್ದೀರಾ? ಹಾಗಾದರೆ ಇದಕ್ಕೆ ಪರಿಹಾರವಾಗಿ ತಂತ್ರಮಾರ್ಗ ಏನು ಸೂಚಿಸುತ್ತದೆ? ಇದಕ್ಕೆ ಅಧಿಷ್ಠಾನ ದೇವತೆಗಳನ್ನು ನಾವು ಆರಾಧನೆ ಮಾಡಬೇಕಾಗುತ್ತದೆ. ವಾಮಾಚಾರ ಮತ್ತು ತಂತ್ರ ಮಾರ್ಗಗಳಲ್ಲಿ ತ್ವರಿತ ಫಲಿತಾಂಶಕ್ಕಾಗಿ ಹೆಂಗಸಿನವರ ವಿಷಯವನ್ನು ಬದಿಗೆ ಇಡೋಣ.
ಆದರೆ ಗಂಡಸಿಗೆ ಸಂತಾನವಾಗಿದ್ದಾಗ, ಏಕೆಂದರೆ ಇತ್ತೀಚಿನ ಕಾಲದಲ್ಲಿ ಗಂಡಸರಲ್ಲಿ ನೀವು ನೋಡುತ್ತಿರುತ್ತೀರಿ, ವೀರ್ಯಕಣಗಳ ಚಲನೆ ಕಡಿಮೆಯಾಗಿರುತ್ತದೆ, ವೀರ್ಯಕಣಗಳು ಸರಿಯಾಗಿ ಇರದು. ಇವೆಲ್ಲವೂ ಗಂಡಸಿಗೆ ಇರಬೇಕಾದ ವೀರ್ಯ ಶಕ್ತಿ ಇಲ್ಲದಿರುವುದು ಒಂದು ಕಾರಣ. ಹಾಗಾದರೆ ಏಕೆ ಇವುಗಳು ಸಂಭವಿಸುತ್ತಿವೆ ಎಂದರೆ, ಗ್ರಹಗಳು. ಯಾವ ಗ್ರಹ ಇದಕ್ಕೆ ಕಾರಣ? ಶುಕ್ರನು ಯಾವಾಗಲಾದರೂ ಅಸ್ತಂಗತ ಸ್ಥಿತಿಯಲ್ಲಿ ಇದ್ದಾಗಲೂ ಅಥವಾ ಶುಕ್ರನು ರಾಹುವಿನ ಜೊತೆಗೆ ಇದ್ದಾಗಲೂ, ಮುಖ್ಯವಾಗಿ ಶುಕ್ರನು ಕೇತು ಜೊತೆಗೆ ಇದ್ದಾಗ. ಶುಕ್ರನು ಸೂರ್ಯನಿಗೆ ತುಂಬ ಹತ್ತಿರವಾಗಿರುವಾಗ ಈ ಅಸ್ತಂಗತ ದೋಷಗಳು ಬರುತ್ತವೆ. ಅಂದರೆ ಆಗ ವೀರ್ಯಕಣಗಳ ಸಂಖ್ಯೆ ಬಹಳವಾಗಿ ಕಡಿಮೆಯಾಗುತ್ತಿರುತ್ತದೆ. ಹಾಗೆಯೇ ಗ್ರಹ ಅಂತರ್ದಶ ದಶೆಗಳಲ್ಲಿಯೂ ಕೂಡ ಈ ವೀರ್ಯಕಣಗಳ ಸಂಖ್ಯೆ ಇಳಿಯುತ್ತಿರುತ್ತದೆ. ನೀವು ಕೆಲವೊಂದು ಗಂಡಸರನ್ನು ಗಮನಿಸುತ್ತೀರಿ, ಚಿಕ್ಕ ವಯಸ್ಸಿನಿಂದಲೇ ಅವರು ಬಹಳ ಅದ್ಭುತವಾಗಿರುತ್ತಾರೆ. ಕಾಮ ಮತ್ತು ಇವುಗಳೆಲ್ಲವೂ ಕೂಡ ಬಹಳ ಅದ್ಭುತವಾಗಿರುತ್ತವೆ. ಆದರೆ ಮದುವೆಯಾಗುವ ಸಮಯಕ್ಕೆ ಆ ಪುರುಷರಿಗೆ ಕಾಮವಾಂಛೆ ಕಡಿಮೆಯಾಗುತ್ತದೆ. ಕೆಲವು ಪರಿಸ್ಥಿತಿಗಳಲ್ಲಿ ಲಿಂಗವು ನಿಲ್ಲುವ ಸಾಧ್ಯತೆಗಳು ಕಡಿಮೆಯಾಗಿರುತ್ತವೆ. ಇದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಇಡುತ್ತಾರೆ. ನಮಗೆ ಇತ್ತೀಚಿನ ವಿಜ್ಞಾನಿಗಳು ಅಥವಾ ಎಷ್ಟು ಇತ್ತೀಚಿನ ಗ್ರಹಗಳ ಸ್ಥಿತಿಯಲ್ಲೇ ಇದೊಂದು ಲಕ್ಷಾಂತರ ಕೋಟಿ ವರ್ಷಗಳಿಂದ ನಡೆಯುತ್ತಿರುವ ಪ್ರಕ್ರಿಯೆ. ಹಾಗಾಗಿ ಇಂತಹ ಪುರುಷರಿಗೆ ಲಿಂಗಸ್ತಂಭನ ಸಮಸ್ಯೆಗಳು ಇದ್ದಾಗ ಅಥವಾ ವೀರ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇದ್ದಾಗ ಯಾವ ದೇವತೆಯನ್ನು ಆರಾಧನೆ ಮಾಡಬೇಕು? ಹಾಗಾಗಿ ಇಂತಹ ಎಲ್ಲ ವಿಷಯಗಳನ್ನು ನಾವು ಈ ರೀತಿಯ ವಿಡಿಯೋಗಳಲ್ಲಿ ಚರ್ಚಿಸುವುದರಿಂದ ಅನೇಕ ಜನರು ಬಹಳಷ್ಟು ಲಾಭಗಳನ್ನು ಪಡೆಯುತ್ತಿದ್ದಾರೆ. ಆದ್ದರಿಂದ ಈ ತಾಂತ್ರಿಕ ದೇವತೆಗಳು, ವಿಶೇಷವಾಗಿ ದಶಮಹಾವಿದ್ಯೆಗಳ ಆರಾಧನೆಯ ಮೂಲಕ ನೀವು ಅದ್ಭುತವಾದ ತ್ವರಿತ ಫಲಿತಾಂಶಗಳನ್ನು ಪಡೆಯಬಹುದು. ಇದು ಈ ವಿಡಿಯೋದಲ್ಲಿ ಚರ್ಚಿಸಿದ ವಿಷಯ. ನಿಮ್ಮಲ್ಲಿ ಯಾರಾದರೂ ಜಾತಕ ಪರಿಶೀಲನೆ ಮಾಡಿಸಿಕೊಳ್ಳಲು ಇಚ್ಛಿಸಿದರೆ ಕೆಳಗೆ ಡಿಸ್ಪ್ಲೇ ಆಗುತ್ತಿರುವ ಸಂಖ್ಯೆಗೆ ಕರೆ ಮಾಡಿ. ನಾನು ಜಾತಕ ಪರಿಶೀಲನೆ ಮಾಡಿಸಿಕೊಳ್ಳಲು ಇಚ್ಛಿಸುತ್ತಿದ್ದೇನೆ. ನನ್ನನ್ನು ಬೆಂಬಲಿಸುತ್ತಿರುವ ಎಲ್ಲ ಕನ್ನಡ ಜನತೆಗೆ ನನ್ನ ಧನ್ಯವಾದಗಳು. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಡ್ಯಾನ್ಸರ್ ವಾಚಿಂಗ್ ಓನ್ ನಮ್ಮ ವೆಂಕಟೇಶ್. ಹೈ, ಜೈ ಚಿ, ನಮಸ್ತೆ, ಜೈ ಮಾತಾ.